ನೇಹಾ ಹತ್ಯೆ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಹುಬ್ಬಳ್ಳಿಯ ನೇಹಾ ಹತ್ಯೆ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್. ನೇಹಾ ಹತ್ಯೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಈ ಪ್ರಕರಣದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದ್ದು ನೇಹಾ ಮತ್ತೆ ಫಯಾಜ್ ಇರುವಂತ ಆ ಫೋಟೋ, ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಈಗ ನೇಹಾ ತಾಯಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ನೇಹಾ ತಾಯಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಇದು. ಹತ್ಯೆಯಾಗಿರುವ ನೇಹಾ ತಾಯಿ ಪೊಲೀಸರಿಗೆ ದೂರನ್ನ ಕೊಟ್ಟು ನೇಹಾ ಮತ್ತೆ ಫಯಾಜ್ ಫೋಟೋ ಮತ್ತೆ ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಏನು ವೈರಲ್ ಆಗಿತ್ತು, ಅದಾದ ನಂತರ ದೊಡ್ಡ ಚರ್ಚೆ ಆಗಿತ್ತು. ಇದು ಜಿಹಾದ್ ಅಂತೇಳಿ ಬಿಜೆಪಿ ಮತ್ತೆ ಹಿಂದೂ ಸಂಘಟನೆಗಳು ಹೇಳ್ತಾ ಇದ್ರೆ, ಇವರು ಮೊದಲೇ ಲವ್ನಲ್ಲಿದ್ದರು, ಅವರಿಬ್ಬರು ಕೂಡ ಕಮಿಟ್ಮೆಂಟ್ನಲ್ಲಿದ್ದರು ಅನ್ನೋದ್ರ ಬಗ್ಗೆ ಏನು ಆ ವಿಡಿಯೋ ಹೊರಬಂದ ನಂತರ ಚರ್ಚೆಗಳಾಗಿತ್ತು. ಈ ಕುರಿತಾಗಿ ನೇಹಾ ತಾಯಿ ಈಗ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಈ ಹತ್ಯೆ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ನೇಹಾ ತಾಯಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ CID ಅಧಿಕಾರಿಗಳು ಇದರ ಸತ್ಯಾಸತ್ಯತೆಯ ಬಗ್ಗೆ ಮತ್ತೆ ಯಾರ್ಯಾರಿದ್ದಾರೆ, ಈ ಪ್ರಕರಣದಲ್ಲಿ ಕೊಲೆಗೆ ನಿಜವಾದ ಕಾರಣ ಏನು, ಲವ್ ಜಿಹಾದ್ ಏನಾದರೂ ಇದೆಯಾ, ಇದೆಲ್ಲದರ ತನಿಖೆಯನ್ನ ಮಾಡ್ತಾ ಇದ್ದಾರೆ CID ಅಧಿಕಾರಿಗಳು. ಇವತ್ತು ಅಖಾಡಕ್ಕಿಳಿದಾಗಿದೆ. ಇದರ ನಡುವೆ ಮೇಜರ್ ಟ್ವಿಸ್ಟ್. ನೇಹಾ ತಾಯಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ನೇಹಾ ತಾಯಿ ಪೊಲೀಸರಿಗೆ ದೂರನ್ನ ಕೊಟ್ಟು ನೇಹಾ ಮತ್ತೆ ಫಯಾಜ್ ಫೋಟೋ ವೈರಲ್ ಆಯ್ತಲ್ಲ ಸಾಮಾಜಿಕ ಜಾಲತಾಣದಲ್ಲಿ, ಫೋಟೋ ವೈರಲ್ ಹಿನ್ನೆಲೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ನೇಹಾ ತಾಯಿ. ಫಯಾಜ್ ಖಾತೆಯಿಂದಲೇ ಫೋಟೋ ಅಪ್ಲೋಡ್ ಆಗಿದೆ. ಫಯಾಜ್ ಜೈಲಿನಲ್ಲಿದ್ದರೂ ಕೂಡ ಅಪ್ಲೋಡ್ ಆಗ್ತಿದ್ದ ಫೋಟೋ, ಫಯಾಜ್ ಮತ್ತೆ ನೇಹಾ ಇರುವ ಫೋಟೋ ಆತನ ಅಕೌಂಟ್ನಿಂದಲೇ, ಆತನ ಮೊಬೈಲ್ನಿಂದಲೇ ಅಪ್ಲೋಡ್ ಆಗಿದೆ. ನೇಹಾ ಹತ್ಯೆ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್. ನೇಹಾ ತಾಯಿ ಈಗ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಆ ಮೂಲಕ ಫಯಾಜ್ ಜೈಲಿನಲ್ಲಿ ಇದ್ದರೂ ಕೂಡ ಆತನ ಮೊಬೈಲ್ನಿಂದಲೇ ನೇಹಾ ಮತ್ತೆ ಫಯಾಜ್ ಇರುವ ಫೋಟೋ ವೈರಲ್ ಆಗ್ತಾ ಇದೆ, ಅಪ್ಲೋಡ್ ಆಗ್ತಾ ಇದೆ. ಫಯಾಜ್ ಖಾತೆಯಿಂದಲೇ ಫೋಟೋ ಅಪ್ಲೋಡ್ ಆಗ್ತಿರೋದು ಹೇಗೆ, ಆತ ಜೈಲಿನಲ್ಲಿದ್ದರೂ ಕೂಡ ಅಪ್ಲೋಡ್ ಆಗ್ತಿರೋದು ಹೇಗೆ ಫೋಟೋಗಳು. ನೇಹಾ ತಾಯಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಸೈಬರ್ ಕ್ರೈಮ್ಗೆ ದೂರನ್ನ ಕೊಟ್ಟಿದ್ದಾರೆ ನೇಹಾ ತಾಯಿ. ವಿಶ್ವವಿಖ್ಯಾತ ಐತಿಹಾಸಿಕ ಕರಗಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇಂದು ರಾತ್ರಿ 12:30ಕ್ಕೆ ಕರಗ ಮಹೋತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆ ದೊರೆಯಲಿದೆ. ಬಿಬಿಎಂಪಿ ಪೊಲೀಸ್ ಇಲಾಖೆ ಹಾಗೂ ಬೆಂಗಳೂರು ನಗರ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಈ ಬಾರಿ ಸಿಇಟಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಗೊಂದಲಕ್ಕೆ ಕೇವಲ ಸಂಘಟನೆಗಳು ಮಾತ್ರವಲ್ಲ, ಪೋಷಕರು, ವಿದ್ಯಾರ್ಥಿಗಳು, ಉಪನ್ಯಾಸಕರು ವಿರೋಧಿಸುತ್ತಲೇ ಇದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 56 ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ ಬಂದಿವೆ ಅಂತ ದೂಷಿಸುತ್ತಿದ್ದಾರೆ. ಅದೇ ಕಾರಣಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವಿರುದ್ಧ ಎಬಿವಿಪಿ ಬೆಂಗಳೂರು ಘಟಕದ ವಿದ್ಯಾರ್ಥಿ ಸಂಘಟನೆಗಳು ಕೆಎ ಎದುರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಲೋಕಸಭಾ ಚುನಾವಣಾ ಕಣದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಜಾಹೀರಾತು ಸಮರ ಜೋರಾಗಿದೆ. ಕಾಂಗ್ರೆಸ್ನ ಚೊಂಬಿನ ಜಾಹೀರಾತಿಗೆ ಬಿಜೆಪಿ ಡೇಂಜರ್ ತಿರುಗೇಟನ್ನು ನೀಡಿದೆ. ಕರ್ನಾಟಕಕ್ಕೆ ಮೋದಿ ಸರ್ಕಾರದ ಕೊಡುಗೆ ಚೊಂಬು ಅಂತ ಹೇಳಿ ಕಾಂಗ್ರೆಸ್ ಜಾಹೀರಾತಿಗೆ ತಿರುಗೇಟನ್ನು ನೀಡಿರುವ ಕರ್ನಾಟಕ ಬಿಜೆಪಿ ನಾಯಕರು ಕಾಂಗ್ರೆಸ್ ಅಂದ್ರೆ ಡೇಂಜರ್ ಎಂಬ ಜಾಹೀರಾತನ್ನ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಬಂದು ಹೋದ ಬಳಿಕ ರಾಜ್ಯ ಬಿಜೆಪಿಯ ಜೋಶ್ ಬದಲಾದಂತೆ ಕಾಣಿಸ್ತಾ ಇದೆ. ಪಕ್ಷದ ಮುಖಂಡರ ಅಸಮಾಧಾನ ಶಮನ, ಗ್ರಾಮ ಚಲೋ ಅಭಿಯಾನ, ರಾಷ್ಟ್ರ ರಾಜ್ಯ ನಾಯಕರ ಹಲವು ಸುತ್ತಿನ ಪ್ರಚಾರದ ನಂತರ ಬಿಜೆಪಿಯ ರಿಪೋರ್ಟ್ ಕಾರ್ಡ್ ಕೇಸರಿ ಪಡೆಗೆ ಉತ್ಸಾಹವನ್ನ ತುಂಬಿದೆ. ಬಿರು ಬಿಸಿಲಲ್ಲೂ ಮೋದಿ ಒನ್ ಮ್ಯಾನ್ ಶೋ ರಾಜಕೀಯ ಲೆಕ್ಕಾಚಾರವನ್ನೇ ಅಲುಗಾಡಿಸಿದೆ. ಈ ಕಾಂಗ್ರೆಸ್ ನಾಯಕರಿಗೆ ಏನಾಗಿದೆಯೋ ಗೊತ್ತಿಲ್ಲ. ಎಲೆಕ್ಷನ್ ಬಂದರೆ ಸಾಕು ಪ್ರಧಾನಿ ಮೋದಿ ಅವರನ್ನ ಟೀಕಿಸಿ ಬಿಜೆಪಿಗೆ ಲಾಭ ಮಾಡಿಕೊಡ್ತಾರೆ. ಇದೀಗ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಮೋದಿಯನ್ನ ಶನಿ ಅನ್ನೋ ಮೂಲಕ ವಿವಾದವನ್ನ ಸೃಷ್ಟಿಸಿದ್ದಾರೆ. ಆದರೆ ಇದಕ್ಕೆ ಟಾಂಗ್ ಕೊಟ್ಟ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಯೋಗ್ಯತೆ ಕ್ಷೇತ್ರದ ಜನರಿಗೆ ಗೊತ್ತಿರೋದ್ರಿಂದಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿಸಿದ್ದಾರೆ ಅಂತೇಳಿ ಕಾಲೆಳೆದಿದ್ದಾರೆ. ಶಿವಮೊಗ್ಗ ಗೆಲ್ಲಲು ಮಾಜಿ ಸಿಎಂ ಯಡಿಯೂರಪ್ಪ ತಂತ್ರ ಪ್ರತಿತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಈ ಮೂಲಕ ವಿವಿಧ ಸಮಾಜದ ಮುಖಂಡರ ಜೊತೆ BSY ಸಭೆಯನ್ನ ನಡೆಸಿದ್ರು. ಶಿವಮೊಗ್ಗದ ವಿನೋಬ ನಗರದ ತಮ್ಮ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸಮಾಜದ ಮುಖಂಡರು ಮನವಿಯನ್ನ ಮಾಡಿದ್ರು. ಬಿಜೆಪಿಯಿಂದ
ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಉಚ್ಚಾಟನೆ ಮಾಡಲಾಗಿದೆ. 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ರಾಜ್ಯ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜು ಪಾಟೀಲ್ ಆದೇಶವನ್ನು ಹೊರಡಿಸಿದ್ದಾರೆ. ಪುತ್ರ ಕೆ ಕಾಂತೇಶ್ಗೆ ಹಾವೇರಿ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ರೆಬಲ್ ಆಗಿದ್ದಂಥ ಈಶ್ವರಪ್ಪ ಪಕ್ಷೇತರವಾಗಿ